ಇನ್ನು ಅಲ್ಪಸಂಖ್ಯಾತರಿಗೆ 3 ಸಚಿವ ಸ್ಥಾನ ನೀಡಿದ್ದಕ್ಕೆ ಮುಸ್ಲಿಮರು ಫುಲ್ ಖುಷಿಯಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಮುಸ್ಲಿಂ ಸಮುದಾಯಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಬಹುದಿನಗಳ ಆಸೆಯನ್ನ ಈಡೇರಿಸಿದ್ದಾರೆ. ಅದರಲ್ಲೂ ರಾಜಧಾನಿಯ 2 ಮುಸ್ಲಿಂ ಮುಖಂಡರಿಗೆ ಸಚಿವ ಸ್ಥಾನ ನೀಡಿ ಕಮ್ಯುನಿಟಿಗೆ ಬಲ ತುಂಬಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಇಡೀ ಮುಸ್ಲಿಂ ಸಮುದಾಯ ಬೆಂಬಲ ನೀಡಬೇಕೆಂದು ಕೆಜಿಎಫ್ ಬಾಬು ಕರೆ ನೀಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ವಿರುದ್ಧವೇ ಚಿಕ್ಕಪೇಟೆಯಲ್ಲಿ ಸ್ಪರ್ಧಿಸಿದ್ದ ಕೆಜಿಎಫ್ ಬಾಬು ಅವರು ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನ ಹೊಗಳಿರುವುದು ರಾಜಕೀಯ ವಲಯದಲ್ಲಿ ಅಚ್ಚರಿಗೆ ಕಾರಣವಾಗಿರುವುದು. ಅಲ್ಪಸಂಖ್ಯಾತರಿಗೆ 3 ಸಚಿವ ಸ್ಥಾನ ನೀಡಿದ್ದಕ್ಕೆ ಮುಸ್ಲಿಮರು ಫುಲ್ ಖುಷಿಯಾಗಿದ್ದಾರೆ. ಯಾರು ನಂಬರ್ 1 ಜಾರ್ಜ್ ಸಾಹೇಬ್ರು, ನಂಬರ್ 2 ಜಮೀರ್ ಅಹಮದ್, ನಂಬರ್ 3 ಯುಟಿ ಖಾದರ್, ನಂಬರ್ 4 ರಿಜ್ವಾನ್ ಅರ್ಷದ್. ಅಂದರೆ ಬೆಂಗಳೂರು ಸಿಟಿಗೆ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಒಂದು ಚೀಫ್ ಮಿನಿಸ್ಟರ್ 3 ಜನ ಮೈನಾರಿಟಿಗೆ ಕೊಡ್ತಾರಂದರೆ ಅದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಸಾಧ್ಯ, ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಅವ್ರಿಗೆ ಅವ್ರ ಟ್ಯಾಲೆಂಟ್ ನೋಡಿ, ಅವ್ರ ಶಕ್ತಿ ನೋಡಿ, ಅವರು 3 ಜನ ಮೈನಾರಿಟಿ ಕೊಟ್ಟಿದ್ದಾರೆ. 4 ಜನ ಗೆದ್ದಿರೋರು, 4 ಜನ ಗೆದ್ದಿರೋರು 3 ಜನಕ್ಕೆ ಮೈನಾರಿಟಿಯಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಅದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ. ಬೆಂಗಳೂರಲ್ಲಿ ಮೈನಾರಿಟಿ ಇರೋದು ಯಾರು? ನಂಬರ್ 1